ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಇವುಗಳ ಅಧ್ಯಕ್ಷರು ಹಾಗೂ ಹುಕ್ಕೇರಿ ಪುರಸಭೆಯ ಸದಸ್ಯರು ಆದ ಶ್ರೀ ಮಹಾವೀರ ವಸಂತ ನಿಲಜಗಿ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನಕ್ಕೆ ಭೇಟಿ ನೀಡಿ ಹುಕ್ಕೇರಿಯ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಗಳು ಆಶೀರ್ವದಿಸಿ ಮಾತನಾಡುತ್ತಾ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಮೂಲಕ ಮಹಾವೀರ ನಿಲಜಗಿ ಅವರು ಸಮಾಜ ಸೇವೆ ಮಾಡುವುದರ ಜೊತೆಗೆ ಪುರಸಭೆಯ ಹಿರಿಯ ಸದಸ್ಯರಾಗಿ ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಶ್ರೀ ಗುರು ಶಾಂತೇಶ್ವರರ ಅನುಗ್ರಹ ದೊರೆಯಲಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಆದ ಶ್ರೀ ಅಶೋಕ್ ಪಾಟೀಲ್, ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಮಹಾವೀರ್ ಉದ್ಯೋಗ ಸಮೂಹದ ಅಧ್ಯಕ್ಷರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಮಹಾವೀರ ನಿಲಜಗಿ ಅವರು ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಬಹುಶಃ ಹುಟ್ಟುಹಬ್ಬ ಅಂತಂದ್ರೆ ಕೇಕನ್ನ ಕಟ್ ಮಾಡೋದು, ದೀಪವನ್ನ ಆರಿಸೋದು, ಇದು ವಿದೇಶೀಯ ಸಂಸ್ಕೃತಿ. ಅದಕ್ಕೆ ಇವತ್ತು ಅವರ ಮನೆತನ ಬಹಳ ಧಾರ್ಮಿಕವಾಗಿರುವಂತಹ ಮನೆತನ. ಅವರ ತಂದೆ ತಾಯಿ ವಿಶೇಷವಾಗಿ ಸಂಸ್ಕಾರವನ್ನು ನೀಡಿರುವುದು ಏನು ಅಂತಂದ್ರೆ, ಮೊದಲು ಧರ್ಮ, ನಂತರದಲ್ಲಿ ಉಳಿದದ್ದೆಲ್ಲವನ್ನ ಮಾಡಬೇಕು ಅನ್ನುವ ದೃಷ್ಟಿಕೋನ ಅವರ ಮನೆತನದಾಗಿದೆ. ಅದಕ್ಕಾಗಿ ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55 ದೀಪವನ್ನ ಬೆಳಗಿಸಿ ಗುರುಶಾಂತೇಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿ ಒಟ್ಟುಗಳಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಸಿಹಿಯನ್ನ ನೀಡಿ ಅವರು ಆಚರಿಸಿಕೊಂಡಿದ್ದಾರೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಎಷ್ಟೇ ಮುಂದುವರೆದ್ರೂ ನಮ್ಮ ಸಂಸ್ಕೃತಿಯನ್ನು ಮರಿಬಾರದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸ್ಕೃತಿ. ಬಹಳಷ್ಟು ಜನ ಶಿಕ್ಷಣದಿಂದ ಮುಂದೆ ಹೋಗ್ತಾ ಇದ್ದಾರೆ, ಆದರೆ ಸಂಸ್ಕಾರದಿಂದ ಹಿಂದುಳಿತಾ ಇದ್ದಾರೆ. ಅಂದ್ರೆ ಮಹಾವೀರ ನಿಲಜಗಿ ಅವರು ಯಾವಾಗಲೂ ಮೊದಲು ಏನು ಅಂತಂದ್ರೆ ಧರ್ಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವವರು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಲಿ. ಅವರ ಮಾಡುವ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯ ಹಾದಿಯನ್ನು ಹಿಡಿಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ